ಪಕ್ಷದ ಸಂಘಟನೆಯು ಬರೀ ಮಾತುಗಳಿಂದ ಸಾಧ್ಯವಿಲ್ಲ. ಶಾಸಕ ಆರ್.ವಿ. ದೇಶಪಾಂಡೆ. ಪಕ್ಷದ ಸಂಘಟನೆಯು ಬರೀ ಮಾತುಗಳಿಂದ ಸಾಧ್ಯವಿಲ್ಲ. ತಳಮಟ್ಟದಲ್ಲಿ ಪಕ್ಷದ ಪ್ರಚಾರವಾಗಬೇಕು. ಸರ್ಕಾರದ ಯೋಜನೆಗಳ ಬಗ್ಗೆ ಜನರಿಗೆ ಮಾಹಿತಿ ನೀಡಬೇಕು. ಆಗ ಮಾತ್ರ ಪಕ್ಷ ಬೆಳೆಯಲು ಸಾಧ್ಯ ಎಂದು ಶಾಸಕ ಆರ್.ವಿ. ದೇಶಪಾಂಡೆ ಹೇಳಿದರು. ಉತ್ತರ ಕನ್ನಡ ಕಾಂಗ್ರೆಸ್ ಸಮಿತಿ ವತಿಯಿಂದ ಶುಕ್ರವಾರ ಕಾರ್ಮಿಕ ಭವನದಲ್ಲಿ ನಡೆದ ದಾಂಡೇಲಿ ಹಳಿಯಾಳ್ ಜೋಯಿಡಾ ಮತಕ್ಷೇತ್ರ ವ್ಯಾಪ್ತಿಯ ಕಾಂಗ್ರೆಸ್ ಪಕ್ಷ ಸಂಘಟನಾ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪಕ್ಷವನ್ನು ಮತ್ತಷ್ಟು ಬಲಪಡಿಸಲು ಪ್ರತಿ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಸಕ್ರಿಯವಾಗಿ ಕೆಲಸ ಮಾಡಬೇಕು. ಮುಂದಿನ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳು ಬಹುಮತ ಪಡೆದು ಕೇಂದ್ರದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಬೇಕು. ಈ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಸೇರಿ ಮಾಡಬೇಕು ಎಂದರು. ಲೋಕಸಭಾ ಚುನಾವಣೆಯಲ್ಲಿ ಒಗ್ಗಟ್ಟಾಗಿ ಎಲ್ಲ ಕಾರ್ಯಕರ್ತರು ಕೆಲಸ ಮಾಡಿದಾಗ ಮಾತ್ರ ಗ್ಯಾರಂಟಿಗಳು ಮುಂದುವರಿಯಲು ಸಾಧ್ಯ. ಉಚಿತ ಬಸ್ ಪ್ರಯಾಣದಿಂದ ಮಕ್ಕಳಿಗೆ ತೊಂದರೆಯಾಗುತ್ತದೆ. ಇದನ್ನು ಸರಿಪಡಿಸಲು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ ಬಿಡುವ ಯೋಜನೆ ಇದೆ ಎಂದರು. ಪಕ್ಷ ಸಂಘಟನೆ ರೂಪರೇಷೆಗಳ ಕುರಿತು ಸಭೆಯಲ್ಲಿ ಭಾಗವಹಿಸಿದ್ದ ವಿವಿಧ ಭಾಗದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳ ಜತೆ ಚರ್ಚಿಸಿದರು. ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿ.ಆರ್. ಹೆಗ್ಡೆ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ ವಂದಿಸಿದರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ವಿ.ಆರ್. ಹೆಗ್ಡೆ, ಕೃಷ್ಣ ಪಾಟೀಲ್, ವಿನಯ್ ದೇಸಾಯಿ, ಸಾಯಿ ಗಾಂವ್ಕರ್, ರೇಣುಕಾ ಬಂದಂ, ಮಾಲಾ ಬ್ರಿಗೇಂದ್ರ, ಟಿ.ಆರ್. ಚಂದ್ರಶೇಖರ್, ಸದಾನಂದ ದಬ್ಗಾರ್, ಶಂಕರ್ ಬೆಳಗಾವ್ಕರ್, ಸರಸ್ವತಿ ರಜಪೂತ್, ಉಸ್ಮಾನ್ ಶೇಖ್, ರವಿ ತೋರಣಗಟ್ಟಿ, ಅಕ್ಷಯ್ ರಾವಳ್, ಸುಭಾಸ್ ಕೋರ್ವೇಕರ್, ಸುನೀಲ್ ಗಾವಡೆ, ರಘುನಾಥ್ ಕಾಮತ್, ಕೃಷ್ಣ ದೇಸಾಯಿ, ಇಕ್ಬಾಲ್ ಶೇಖ್, ಸಂಜಯ್ ಹನ್ಬರ್, ಪಪ್ಪು ಕಲೀಪಾ, ಪರಶುರಾಮ್ ಹರಿಜನ್, ಸಹದೇವ್ ಕಾಂಬ್ಳೆ, ಶೋಭಾ ರಾವಳ್, ವಿಮಲಾ ವಡ್ಡರ್, ದೇಮಾನಿ ಸಿರೋಜಿ ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಳೆದ 1970ನೇ ಇಸ್ವಿಯಲ್ಲಿ ಈಗಲೇ ಕಾಂಗ್ರೆಸ್ ಟಿಕೆಟ್ ಎಲ್ಲ ಕೂತಿದ್ದಾರೆ. ಅದರ ಸಾಧನೆ ಇದೆ. 70ನೇ ಇಸ್ವಿಯಲ್ಲಿ 52 ವರ್ಷ ಹಿಂದೆ 72ನೇ ಇಸ್ವಿಯಲ್ಲಿ ಅಲ್ಲೇ ಕೃಷ್ಣ ಪಾಟೀಲ್ ಹೇಳಲು ಕೂಡ ನಾವು ಸ್ಥಾನದಲ್ಲಿದ್ದೆ. 77ನೇ 72ನೇ ಇಸ್ವಿಯಲ್ಲಿ ಸಾಯಿಬಾಬಾ ಕೂಡ ನಾವು ಸ್ಥಾನದಲ್ಲಿದ್ದೆ. ಅದು ಈ ಮಟ್ಟ ಪತ್ರಿಕೆ ನ್ಯಾಷನಲ್ ಸಾಹಿತ್ಯ 50 ವರ್ಷ. ಹಾಗಾಗಿ ರಾಜಕೀಯದಲ್ಲಿ ಕೇವಲ ಮುಖಂಡರು ಬಂದಾಗೆ ಅವ್ರು ಸ್ವಾಗತ ಮಾಡಿ ಭಾಷಣ ಮಾಡಲಿಕ್ಕೆ ಪದಾಧಿಕಾರಿಗಳು ಆಗ್ತಾರೆ. ಪಕ್ಷಕ್ಕೆ ಸಮಯ ಕೊಡಬೇಕಾಗ್ತದೆ. ಸಮಯ ಕೊಡಬೇಕಾಗ್ತದೆ. ಆವಾಗ ಪಕ್ಷದ ಶಕ್ತಿ ಬೆಳೆಯಲಿಕ್ಕೆ ಸಾಧ್ಯ. ಹಾಗೆ ಪಕ್ಷ ಬೆಳೆದಿದ್ದಾಗುವುದು. ಮಾತಾಡಲಿಕ್ಕೆ ಭಾಷಣ ಮಾಡಬಹುದು, ಸಂಘಟನೆ ಮಾಡಿ, ಇದು ಮಾಡಿ, ಅದು ಮಾಡಿ ಎಲ್ಲ ಮಾತಾಡಬಹುದು. ಮತ್ತೆ ಏನಾಗಿದೆ ದುರ್ದೈವದಿಂದ ಯಾರು ತಪ್ಪು ತಿಳ್ಕೋಬಾರ್ದು. ಹಣ ಹಿಂಡ ಜಾತಿ ಪ್ರಭಾವ ಚುನಾವಣೆಗಳು ಬಹಳ ಆಗ್ತಾ ಇದೆ. ನಿಮ್ಮ ಮಾಹಿತಿ ಕೊಡ್ತೀವಿ, ಯಾರು ಕೊಟ್ಟಿಲ್ಲ ಅದು ಸ್ವಲ್ಪ ಏನಾಗಿದೆ. ರಾಜಕೀಯ ಡೆಮೋಕ್ರಸಿ ಇದೆ. ಮತ ಹಾಕೋದವರು ರೈತರೇ, ಅಧಿಕಾರ ಇದೆ, ಅವ್ರೇನು ಚಲಾಯಿಸೋದ್ರೆ ನಾವು ಗೌರವ ಕೊಡಬೇಕಾಗ್ತದೆ. ಅದು ಡೆಮೋಕ್ರಸಿ ಅಂತಾರೆ. ಆದರೆ ಹಲ್ಯಾಳ್ ಪಟ್ಟಣ ನಮ್ಮ ಹಿಂದೆ
ಪಟ್ಟಣ ನಮ್ಮ ಹಿಂದೆ ನಿಂತಿದೆ. ಎಲ್ಲಿ ಕೊಡುವ ನಿಂತೋ ಇಲ್ಲೋ? ಹಳ್ಳ್ಯಾಳ ಪಟ್ಟಣ ಚುನಾವಣೆ ನಮ್ಮ ಹಿಂದೆ ನಿಂತೋ ಇಲ್ಲೋ? ಎಲ್ಲಿ ಕಾವಲವಾಡ ನಿಂತು? ಕೆಲವು ಸಲ ಮನೆಯಲ್ಲಿ ಸಂದೇಹ ಬರ್ತದೆ, ಅಭಿವೃದ್ಧಿ ಮಾಡಬೇಕು ಬೇಡ. ನನಗೊಂದು ಹುಚ್ಚು, ಅಭಿವೃದ್ಧಿ ಹುಚ್ಚು. ಮುಂದೆ ಅದೇ ವಿಚಾರ ಮಾಡ್ತಾ ಇರ್ತೇನೆ ನಾನು, ಇನ್ನೂ ಅದೇ ಮಾಡ್ತೇನೆ. ನನಗೆ ಅವಶ್ಯಕತೆ ಇಲ್ಲ ಮಾಡೋದು, ಬಟ್ ಹುಚ್ಚು ಅದು. ಜೋಡಾದ್ರೆ ಎಷ್ಟು ಅಭಿವೃದ್ಧಿ ಮಾಡಿದ್ವಿ? ಏನು ಜೋಡ ನಡಲಿಕ್ಕೆ ಬರ್ತಿದ್ದಿಲ್ಲ. ಏನು ವಿನಂತಿ ಸಾಹೇಬ್ರ, ನಡಲಿಕ್ಕೆ ಬರ್ತಿದ್ದಿಲ್ಲ, ರಸ್ತೆ ಇಲ್ಲ. ಒಂದು ಒಟ್ಟು ಪ್ರವಾಸೋದ್ಯಮ ಕೇಂದ್ರ ಆಗಿದೆ. ನಾ ಪ್ರವಾಸೋದ್ಯಮ ಮಂತ್ರಿದಾಗ 100 ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ. ತಾಂಡೇಲಿ ಜೋಡಾದಲ್ಲಿ 3 ಸುತ್ತೂರು ನಿರ್ಮಾಣ ಮಾಡಿದ್ವಿ. ದೊಡ್ಡ ಸೆಂಟರ್, ಎಲ್ಲ ರಿಸಾರ್ಟ್ಗಳಾಗಿದ್ದಾವೆ. ಅವ್ರು ಸ್ವಲ್ಪ ತೊಂದರೆ, ಈಗ ತೊಂದರೆ ನಿವಾರಣೆ ಮಾಡಿದ್ದೇವೆ. ನಾನು ಮುಂಚೆ ಹೇಳ್ತಾ ಇದ್ದೆ, ಅವ್ರು ಪಾಪ ಕೈ ಮಾಡ್ತಾನೆ, ಎಲ್ಲಿ ಹೆಣ್ಮಕ್ಳು ಇರ್ತದೆ. ಒಂದು ಬಸ್ ಅದ ಹೆಣ್ಮಕ್ಳನ್ನು ತುಂಬಿ ಒಬ್ಬರ ಮೇಲೆ ಒಬ್ಬ ತಲೆ ಮೇಲೆ ಹೋದ್ರೆ ಏನು ಮಾಡ್ತೀವಿ? ಆ ವಿದ್ಯಾರ್ಥಿಗಳು ಪಾಪ ಅವ್ರ ಕರಿಯರ್ ಪ್ರಶ್ನೆ, ಅವ್ರ ವಿದ್ಯಾಭ್ಯಾಸ ಪ್ರಶ್ನೆ. ಈಗ ನೀವು ರಿವ್ಯೂ ಮಾಡಿದ್ರಲ್ಲ, ಇಲ್ಲ ಸರ್ ಎಲ್ಲ ಸರಿಪಡಿಸಿದ್ರಲ್ಲ, ಅವಳು ಅಡಿಷನ್ ಬಿಟ್ಟಿದ್ದೇವೆ. ಸ್ಕೂಲ್ ಟೈಮಿಂಗಲ್ಲಿ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ 2ನೇ ಸಮಾಜ ಗಂಡಸಿಗೆ ಯಾವ ಗಂಡಸ ಬಸ್ ಬರಲಿಕ್ಕೆ ಸಾಧ್ಯ. ನಾವೇ ಪ್ರಯತ್ನ ಮಾಡೋದು ಹೋದೆ, ಹೇಗೂ ಹೆಣ್ಮಕ್ಳು ನಾವು ಅಲ್ಲಿ ಸಮೀಪ ಹೋದಾಗ ಭಯದಿಂದ ಹೊರಗೆ ಮತ್ತೆ ಕಾಲು ಕೈ ಹಾಕಿದ್ರೆ ಮಕ್ಕಳು ನಿಮ್ಮ ಹೆಣ್ಮಕ್ಳ ಬಸ್ಸಲ್ಲಿ ಗಂಡಸು ಯಾರು ಇಲ್ಲೇ ಇಲ್ಲ. ನಿಮ್ಮ ಗಂಡು ಇಲ್ಲ, ಏನು ನೀವು ಗಂಡು ತಗೊಂಡು ಹೋದ್ರೆ ನಿಮ್ಮ ಗಂಡ ಟಿಕೆಟ್ ತೆಗಿಬೇಕಲ್ಲ. ಅವರು ಟಿಕೆಟ್ ತೆಗಿಬೇಕಾದ್ರೆ ನಿಮ್ಮ ಪರ್ಸ್ ಓಪನ್ ಮಾಡಬೇಕು. ನೀವು ಪರ್ಸ್ ಓಪನ್ ಮಾಡೋದಿಲ್ಲ, ಗಂಡನ ಟಿಕೆಟ್ ಸಿಗೋದು. ನಮ್ಮ ಲೋಕಸಭಾ ಚುನಾವಣೆಯಲ್ಲಿ 8 ವಿಧಾನಸಭೆ 6 ವಿಧಾನಸಭಾ ಕ್ಷೇತ್ರ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಿತ್ತೂರು ತಾಲೂಕು ಕೂಡ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಬೆಳ್ಳಾಂತ ಪ್ರಾಂತವನ್ನು ವಹಿಸಿದೆ. 6 ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಇವತ್ತು 4 ವಿಧಾನಸಭಾ ಕ್ಷೇತ್ರವನ್ನು ಗೆದ್ದಿದ್ದೇವೆ. ಈ 8 ವಿಧಾನಸಭಾ ಕ್ಷೇತ್ರದಲ್ಲಿ ಕಿತ್ತೂರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ, ನಮ್ಮ 5 ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶಾಸಕರಿದ್ದಾರೆ. ಉಳಿದ 3 ವಿಧಾನಸಭಾ ಕ್ಷೇತ್ರದಲ್ಲಿ ಯಲ್ಲಾಪುರದಲ್ಲಿ ಅತ್ಯಂತ ಅಲ್ಪ ಮತದಿಂದ ನಾವು ಸೋಲನ್ನು ಅನುಭವಿಸಿದ್ದೇವೆ. ಕುಂದದಲ್ಲಿ ಸಮನ್ವಯದ ಕೊರತೆಯಿಂದಾಗಿ, ಸಮಯದ ಅಭಾವದಿಂದಾಗಿ ನಾವು ಸೋಲುತ್ತೇವೆ. ಅಲ್ಲೂ ಕೂಡ ನಾವು ಅತ್ಯಂತ ಬಲಿಷ್ಠ ಅಲ್ಪ ಮತದಿಂದ ಸೋಲುವುದರಿಂದ ನಾವು ಗೆಲ್ಲುವ ನಿರೀಕ್ಷೆ ಓಟನ್ನು ಜಾಸ್ತಿ ತಗೊಂಡಿವಿ. ಬರೀ ನಾರ್ಮಲ್ 2,000 3,000 ಬರೀ ಅಷ್ಟೇ ರೀತಿಯಿಂದ ನಾವು ಸೀಟನ್ನು ತೋರಿಸ್ತೀವಿ. ಇದು ಏನು ಮೆಸೇಜ್ ಕೊಡ್ತದಂದ್ರೆ, ನಾವು ಈಗ ಸಂಘಟನೆ ಮಾಡಿ ಮುಂದಿನ ಬರುವ ಚುನಾವಣೆಯಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ನಾವು ಬರುವ ಚುನಾವಣೆಯಲ್ಲಿ 2024 MP ಎಲೆಕ್ಷನ್ನಲ್ಲಿ ಡೆಫಿನೆಟ್ಲಿ ನಾವು ಗೆಲ್ತೀವಿ ಅಂತೇಳಿ ಒಂದು ಮೆಸೇಜ್ ಅನ್ನು ಇದು ತೋರಿಸುತ್ತದೆ. ನಮ್ಮಲ್ಲಿ ಸಂಘಟನೆ ಮಾಡುವಾಗ ಇಲೆಕ್ಷನ್ ಟೈಮ್ನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗ್ತೀವಿ. ಆಮೇಲೆ ನಾವು ಇಲೆಕ್ಷನ್ ಟೈಮ್ ಬಂದಾಗ ನಾವೆಲ್ಲರೂ ಭೇಟಿ ಆಗೋದು, ಒಂದು ಚರ್ಚೆಯನ್ನು ಮಾಡೋದು ಅದೇ ಇಲೆಕ್ಷನ್ ಟೈಮ್ನಲ್ಲಿ ಅಷ್ಟೇ ಆಗ್ತದೆ. ನನ್ನೊಂದು ಹೊಸ ಎಕ್ಸ್ಪೀರಿಯನ್ಸ್ ಇದೆ. ನನ್ನ ಬಂದಿದ್ದು ವಿಷಯ ನಾನು ಹೇಳ್ತಾ ಇದ್ದೀನಿ. ಇದು ನಮ್ಮ ಜನರು ನಿರೀಕ್ಷೆ ಮಾಡಿರುವಂತಹ ಯೋಜನೆಗಳು. ಏನು ಆಶ್ವಾಸನೆ ಕೊಟ್ಟಿದ್ವೋ ಅದೆಲ್ಲ ನೆರವೇರಿತು. ಆಗಿರುವಂತ ಕೆಲಸಗಳೆಲ್ಲ ಈಗ ಈ ಮುಂದಿನ ಚುನಾವಣೆಗೆ ನಾವು ಜನರಿಗೆ ಇದನ್ನೇ ಹೇಳಿ ನಾವು ಮುಂದೆ ನಾವು ಈ ಒಂದು ಎಲೆಕ್ಷನ್ ಅನ್ನು ನಾವು ಗೆಲ್ಲಬಹುದು. ಹೇಗೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ನುಡಿದಂತೆ ನಡೆಯುವಂತ ಪಕ್ಷ.
ಟ್ರೈಬಲ್ ಈಕೋ ಶಾಪ್ 100% ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ. ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಕ್ ಗ್ಯಾರಂಟಿ ಇರುತ್ತದೆ. ಈಗಲೇ ಸಂಪರ್ಕಿಸಿ. ವಿಳಾಸ ಟ್ರೈಬಲ್ ಈಕೋ ಶಾಪ್, JN ರೋಡ್, ದಾಂಡೇಲಿ. ದೂರವಾಣಿ ಸಂಖ್ಯೆ 9481448452 ಮತ್ತು ವೆಬ್ಸೈಟ್ ವಿಳಾಸ www.tribalEcoshop.com. ಹಿಂದೆ ಸಂಪರ್ಕಿಸಿ, ಇದರ ಪ್ರಯೋಜನ ಪಡೆಯಿರಿ. ನಮ್ಮ ಶಾಪ್ ಹೆಸರು ಟ್ರೈಬಲ್ ಎಕೋ ಶಾಪ್ ಅಂತ. ಇಲ್ಲೇನು ನಿಮಗೆ ಪ್ರಾಡಕ್ಟ್ ಕಾಣಿಸಿದೆ ಇದೆಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸು, ಆಯುರ್ವೇದ ಮೆಡಿಸನ್ಸು. ಇಲ್ಲಿರೋ 80% ಪ್ರಾಡಕ್ಟ್ನ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ. ಇಲ್ಲಿರೋಂಥ ಪ್ರಾಡಕ್ಟ್ಸಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ಗೆ ಹೇರ್ ಫಾಲ್ದು, ಪೇನ್ ಆಯಿಲು, ಡ್ಯಾಂಡ್ರಫ್ಗೆ ಆ ಥರ ಪ್ರಾಡಕ್ಟ್ ಎಲ್ಲ ನಾವು ಮನಿ ಬ್ಯಾಕ್ ಗ್ಯಾರಂಟಿ ಕೂಡ ಕೊಡ್ತೀವಿ. ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ. ಹಾಗೇನೆ ನಮ್ಮ ಶಾಪ್ ಬಂದ್ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಲ್ವಾ, ಹಾಗೇನೆ ಗೋಕರ್ಣ ಓಮ್ ಬೀಚಲ್ಲಿ ಇದೆ. ಈ ತರ ನಮ್ದು 3 ಶಾಪ್ಗಳು ಇವೆ. ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ದಾಂಡೇಲಿ ಇಲ್ವಾ ಅಥವಾ ಗಣೇಶ್ ಗುಡಿ ಇಲ್ಲ ಅಂದ್ರೆ ಗೋಕರ್ಣ ಶಾಪಲ್ಲಿ ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ನಮಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ನಾವು ಕೊರಿಯರ್ಗಳನ್ನ ಕಳಿಸ್ಕೊಡ್ತೀವಿ. ನೀವು ವೆಬ್ಸೈಟಲ್ಲಿ ಆರ್ಡರ್ನ ಮಾಡ್ಬೋದು. www.tribalEcoshop.com ಅಂತ ವೆಬ್ಸೈಟ್ ಕೂಡ ಇದೆ. ಬ್ಲಾಕ್ನಲ್ಲಿ ಸಂಘಟಿತವಾಗಿ ಕೆಲಸ ನಡೀತಾ ಇಲ್ಲ. ಎಲ್ಲಿ ಪ್ರಾಬ್ಲಮ್ಸ್ ಇದ್ದಾವೆ, ಎಲ್ಲಿ ಇರಲಿ, ದಾಂಡೇಲಿ ಇರಲಿ, ಹಜಾರ್ ಇರಲಿ, ಜೋಡ್ಲಾ ಇರಲಿ, ಇಲ್ಲಾಂದ್ರೆ ಇಡೀ ಉತ್ತರ ಕನ್ನಡವಾಗಿರಲಿ, ದಯಮಾಡಿ ಅಲ್ಲಿ ಏನು ಪ್ರಾಬ್ಲಮ್ಸ್ ಇದ್ದಾವೆ ಅದನ್ನು ಸಾರ್ಟ್ ಔಟ್ ಮಾಡಿ. ಯಾಕಂತ ಹೇಳಿದ್ರೆ ಇಲೆಕ್ಷನ್ ಟೈಮಿಗೆ ನಿಮ್ಗೆಲ್ಲರಿಗೆ ತೊಂದರೆ ಕೊಡ್ತಾರೋ ಅದರ ಬಗ್ಗೆ ಮಾತಾಡ್ತಾ ಇರೋದು ಸರಿಯಲ್ಲ. ಈಗಲೇ ಅದನ್ನು ಟೈಮ್ ಇದೆ ನಮ್ಮ ಕಡೆ, ಏನು ಪ್ರಾಬ್ಲಮ್ಸ್ ಇದೆ ಅದನ್ನು ಎಲ್ಲರೂ ಕೂಡಿ ಒಂದು ಟೀಮ್ ಆಗಿ ಕೆಲಸ ಮಾಡಲಿಕ್ಕೆ MLA ಎಲೆಕ್ಷನ್ನಿಂದ ಏನು ಪ್ರಾಬ್ಲಮ್ಸ್ ಇದ್ದಾವೆ ಅದನ್ನು ಸಾರ್ಟ್ ಔಟ್ ಮಾಡಿದ್ರೆ ನಮಗೆ ಮುಂದೆ ಕೆಲಸ ಬರೆಯಲು ಸರಿ ಆಗುವುದಿಲ್ಲ. ಡಿಫರೆನ್ಸ್ ಆಫ್ ಒಪಿನಿಯನ್ ಇಟ್ಕೊಂಡು ಒಂದು ಟೀಮ್ ಆಗಿ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ಇದು ನಾವು ಬಹಳಷ್ಟು ಸಲ ಪರ್ಸನಲ್ ಆಗಿ ನಿಮಗೆ ಭೇಟಿಯಾಗಿ ಹೇಳಿದ್ದೀವಿ, ಪ್ರಸಾದ್ ಸರಿಗೂ ಹೇಳಿದ್ದೀವಿ, ನಮ್ಮ ಜಿಲ್ಲಾ ಅಧ್ಯಕ್ಷರ ಗಮನಕ್ಕೂ ಅದನ್ನು ತಂದಿದ್ದೀವಿ. ಆದರೆ ನಾನು ಕಳಕಳಿಯಿಂದ ನಿಮ್ಮಲ್ಲಿ ವಿನಂತಿಸುವುದೇನೆಂದರೆ ಇದು ಬರುವ ಲೋಕಸಭಾ ಚುನಾವಣೆ ಅಷ್ಟು ಈಸಿ ಅಲ್ಲ, ಬಹಳಷ್ಟು ತೊಂದರೆಗಳಿವೆ. ನಾವು ಜಿಲ್ಲೆಯಲ್ಲಿ ಬಿಜೆಪಿಯ ಭದ್ರಕೋಟೆಯನ್ನು ಮುರಿದು ಇಲ್ಲಿ ಪ್ರಚಂಡ ಬಹುಮತದಿಂದ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕೆಂದರೆ ನಾವು ಎಲ್ಲರೂ ಕೂಡಿ ಒಂದು ಟೀಮ್ ಆಗಿ ಕೆಲಸ ಮಾಡಬೇಕು. ಯಾರು ನಿಲ್ಲಿಸ್ತಾರೆ ಅವ್ರಿಗೆ ನಾವು ಬೆಂಬಲಿಸೋಣ ಮತ್ತು ನಮ್ಮ ಪಕ್ಷದ ಯಾರು ನಿಲ್ತಾರೆ ಅವ್ರಿಗೆ ಗೆದ್ದು ತರೋಣ ಅಂತ ಹೇಳ್ತಾ ನಾನು ಏನು ಮಾತನ್ನು ಮುಗಿಸ್ತಾರೆ. ಏನು 136 ಸೀಟ್ಗಳನ್ನ ಗೆಲ್ಲುವ ಮುಖಾಂತರ ಒಂದು ನಮ್ಮ ವಿರೋಧ ಪಕ್ಷಕ್ಕೆ ಏನು ತಕ್ಕ ಉತ್ತರ ಕೊಟ್ಟಿದೆ, ಅದೇ ರೀತಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯ ಒಂದು ಲೋಕಸಭೆ ಅಭ್ಯರ್ಥಿಯನ್ನು ನಮ್ಮ ಪಕ್ಷದಿಂದ ನಾವು ಆಯ್ಕೆ ಮಾಡೋಣ. ಅದೇ ರೀತಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸೋಣ ಅಂತ ಈ ವೇದಿಕೆಯ ಮುಖಾಂತರ ನಾನು ತಮ್ಮೆಲ್ಲರ ಒಂದು ಬಂದಿದ್ದು ಕಾಂಗ್ರೆಸ್ ಪಕ್ಷ. ಅದನ್ನು ಬಿಟ್ಟು ಈಗ ಬೇರೆ ಬೇರೆ ಎಲ್ಲ ಪಕ್ಷ ಬಂದಿದೆ. ಆದರೂ ಮೊದಲಿಗೆ ಬಂದಿದ್ದು ಗಾಂಧೀಜಿಯವರು ಸತ್ಯಾಗ್ರಹ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಒಂದು ನಾಮಕರಣ ಮಾಡಿದರು. ಅವಾಗಿಂದ ಈಗಿನ ತನಕನೂ ಕಾಂಗ್ರೆಸ್ ಪಕ್ಷನೇ ಇದೆ. ಅದಕ್ಕೆ ನಾವು ಬೆಂಬಲ ಕೊಡಬೇಕು. ಯಾಕಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ. ಮೊದಲದು ಉಳುವವರೇ ಒಡೆಯ ಅಂತ ಬಂತು. ಆಮೇಲೆ ಬಡವರಿಗೆ ಆಶ್ರಯ ಮನೆ ಅಂತ ಅವಾಗಿಂದ ಇಂದಿರಾ ಗಾಂಧಿ ಅವರು ಕೊಟ್ಟರು.